ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ಬೇಗ ಎದ್ದಿದ್ದೀನಿ. ನೀರು ಕಾಯಿಸೋಕ್ಕೆ ಅಂತ ಇಟ್ಟಿದ್ದೀನಿ ಕುಡಿಯೋದಕ್ಕೆ. ನೀರು ಕುಡಿದ್ಬಿಟ್ಟು ಇವಾಗ ಕೆಲಸ ಸ್ಟಾರ್ಟ್ ಮಾಡಬೇಕು. ತಿಂಡಿಗೆ ಇವತ್ತು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಏನೂ ಕೂಡ ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಈ ದಿನ ಹೇಗಿರುತ್ತೆ ಅಂತ ಇವತ್ತಿನ ವ್ಲಾಗು. ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ರೊಟ್ಟಿ ಜೊತೆ ಸ್ವಲ್ಪ ಕ್ಯಾರೆಟು ಮತ್ತು ಬೀಟ್ರೂಟ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ಗೊಜ್ಜು ಮಾಡೋಣ ಅಂತೇಳಿ ಎರಡೂ ತೊಗೊಂಡಿದ್ದೀನಿ. ಇವಾಗ ಸೀಸನ್ನು ಈ ಪಿಂಕ್ ಕಲರ್ ಕ್ಯಾರೆಟ್ ಸಿಗುತ್ತೆ. ಬೇರೆ ಟೈಮಲ್ಲೆಲ್ಲ ಸಿಗಲ್ಲ, ವರ್ಷಕ್ಕೊಂದ್ಸಲ ಅಂತೆ ಈ ಕ್ಯಾರೆಟ್ ಬರೋದು. ಸೊ ತಗೊಂಡು ಯೂಸ್ ಮಾಡ್ಕೊಳ್ಳಿ. ನನಗೆ ಈಗ ಹೊರ್ದಾಯಿತು, ಇವಾಗ ಕಟ್ ಮಾಡ್ಕೊಬೇಕು. ಇವೆರಡು ಕೂಡ ಸಣ್ಣದಾಗಿ ಹಚ್ಕೊಬೇಕು ಈ ಗೊಜ್ಜು ಮಾಡಬೇಕು ಅಂದರೆ. ಯಾಕಂದರೆ ನಾನು ಕುಕ್ಕರಲ್ಲೂ ಕೂಡ ಕೂಗಿಸ್ಕೊಂಡು ಮಾಡ್ಬೋದು ಈ ಗೊಜ್ಜು. ಆದರೆ ನಾನು ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ. ಹಾಗೆ ಸ್ವಲ್ಪ ಬಿಸಿನೀರು ಕುಡಿತಾ ಇದ್ದೀನಿ. ಯಾವಾಗಲೂ ನಿಂತ್ಕೊಂಡೇ ಕೆಲಸ ಮಾಡ್ತಾಯಿದ್ರೆ ಖಂಡಿತ ಮಂಡಿ ನೋವು ಬಂದೇ ಬರುತ್ತೆ. ಅವಾಗವಾಗ ಕುಂತ್ಕೊತಾ ಇರಿ. ಸೊ ನಾನು ಇವಾಗ ಕಟ್ ಮಾಡಿ ಆಯಿತು, ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಮಾಡ್ತಾಯಿದ್ದೀನಿ. ಫಸ್ಟು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಜೀರಿಗೆ ಹಾಕಿ, ಜೀರಿಗೆ ಸಿಡಿದ ಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿನ. ನಾನು ಇಲ್ಲಿ ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ ಒಂದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ. ಅದನ್ನು ಕೂಡ ತಿರುಗ್ಕೊಂಡು ಕಾಯಿ ತುರಿ ಹಾಕ್ಕೊಂಡು ಅದನ್ನು ಕೂಡ ತಿರುಗ್ಕೊಂಡು ಈ ಕಟ್ ಮಾಡಿಟ್ಕೊಂಡಿದ್ದು ಕ್ಯಾರೆಟ್ ಮತ್ತು ಬೀಟ್ರೂಟ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಅದರಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಳಿ ಎಣ್ಣೆಲೆ. ಎಷ್ಟಾಗುತ್ತೋ ಅಷ್ಟು ತಿರ್ದು ಬೇಯಿಸ್ಕೊಳ್ಳಿ, ಆವಾಗ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಒಂದು ಟೊಮೆಟೊ ಹಾಕ್ಕೊಳ್ಳಿ. ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಹಾಕ್ಕೊಂಡ್ರೆ ಸಾಕು. ಎಲ್ಲ ತಿರು ಆದಮೇಲೆ ಒಂದು ಟೊಮೆಟೊ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ ಅದಕ್ಕೆ. ಇದನ್ನು ನೀವು ಕುಕ್ಕರಲ್ಲೂ ಕೂಡ ಕೂಗಿಸ್ಕೊಬೋದು ಒಂದು ವಿಸಲು. ಅದನ್ನು ಹಾಗೆ ಬೇಯಿಸ್ತಾ ಇದ್ದೀನಿ, ಬೇಗನೆ ಆಗುತ್ತೆ ಕುಕ್ಕರಲ್ಲೂ ಕೂಡ. ಹಾಗೆ ಸ್ವಲ್ಪ ರೊಟ್ಟಿಗೆ ಸ್ವಲ್ಪ ಒಂದು ಲೋಟದಷ್ಟು ನೀರು ಹಾಕ್ಕೊಂಡು ಅಕ್ಕಿ ಹಿಟ್ಟನ್ನ ಸ್ವಲ್ಪ ಅದಕ್ಕೆ ಉಪ್ಪು ಹಾಕಿ ಕರ್ಗಕ್ಕೆ. ಆಮೇಲೆ ಈ ಕಡೆ ಅಕ್ಕಿ ಹಿಟ್ಟನ್ನ ಸ್ವಲ್ಪ ತಿರುಗ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಕುದೀತಾ ಇದ್ದಾಗ ಸ್ವಲ್ಪ ನೀರು ಬಿಸಿ ಆಗ್ತಿದ್ದಾಗೇ ಎಷ್ಟು ಬೇಕಷ್ಟು ನೀರಿಗೆ ತಕ್ಕಂತೆ ನೋಡಿಕೊಂಡು ಹಾಕ್ಕೊಬೇಕು. ಆದರೆ ನಾನು ಇಲ್ಲಿ ಸ್ವಲ್ಪ ಜಾಸ್ತಿನೇ ಹಿಟ್ಟು ಹಾಕ್ಕೊಂಬಿಟ್ಟೆ, ಹಿಂಗಾಗ್ಬಿಡ್ತು. ಅದಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ತೀನಿ. ಹಾಗೆ ಈ ಕಡೆ ಇದು ರೆಡಿ ಆಯಿತು. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಬೀಟ್ರೂಟ್ ಮತ್ತು ಕ್ಯಾರೆಟ್ ಗೊಜ್ಜು ರೆಡಿ ಆಗುತ್ತೆ. ಇದನ್ನು ಜಾಸ್ತಿ ನೀರು ಹಾಕ್ಕೊಂಡು ಕೂಡ ಗೊಜ್ಜು ಥರ ಮಾಡ್ಕೋಬೋದು. ಅದನ್ನು ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದೀನಿ. ರೊಟ್ಟಿ ಜೊತೆ, ಚಪಾತಿ ಜೊತೆ, ಪೂರಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ಲಾಗೂ ಇದೆ, ಬೇಗನೂ ಆಗುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ಚೆನ್ನಾಗಿರುತ್ತೆ. ನೋಡಿ ಹಾಗೆ ಸ್ವಲ್ಪ ಗಟ್ಟಿಯಾಗಿಬಿಟ್ಟಿತ್ತಲ್ಲ, ಅದಕ್ಕೆ ಇನ್ನೊಂದು ಸ್ವಲ್ಪ ಬಿಸಿನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇದೀಗ ಸ್ವಲ್ಪ ಪ್ಲೇಟ್ ಮುಚ್ಚಿಬಿಟ್ಟು ಇವಾಗ ಮಕ್ಕಳನ್ನ ಹೇಳಿಸ್ಬೇಕು. ಹಾಗೆ ಸ್ವಲ್ಪ ದೋಸೆ ಥರನೂ ಕೂಡ ಕಲಿಸ್ಕೊಂಡಿದ್ದೆ ಅಕ್ಕಿ ಹಿಟ್ಟು, ಅದನ್ನೇ ಹಾಕ್ಕೊಡ್ತಾ ಇದ್ದೀನಿ. ಅದು ಸ್ವಲ್ಪ ಇದು ಸ್ವಲ್ಪ ಎರಡು ಕೂಡ ಮಾಡ್ಕೊಂಡಿದ್ದೆ. ಹೀಗೆ ಜನ ಮಕ್ಕಳು ತಿಂದ್ಬಿಟ್ಟು ಸ್ಕೂಲಿಗೆ ಹೋಗ್ತಾರೆ. ಚೆನ್ನಾಗಿ ಬಂದಿತ್ತು, ಇಬ್ಬರು ಕೂಡ ತಿಂದರು. ನನ್ನ ಮಗಳು ರೊಟ್ಟಿ ಅಂದರೆ ಇಷ್ಟನೇ ಪಡಲ್ಲ ಅಷ್ಟೊಂದು, ಆದರೆ ಅವಳೇ ತಿಂದು ಇಷ್ಟಪಟ್ಟು.
ಒಂದೇ ಒಂದು ತಿಂತಾ ಇದ್ಲು ಮಾಡಿದಾಗೆಲ್ಲ, ಆದರೆ ಇವತ್ತು 2 ಕೂಡ ತಿಂದ್ಲು. ಹಾಗೆ ಅವ್ರ ಸ್ನ್ಯಾಕ್ಸ್ ಇವತ್ತು ಸ್ವಲ್ಪ ಇದು ಮಾಡಿಕೊಟ್ಟಿದ್ದೆ, ಮಕಾನ ಸ್ವೀಟ್ ಮಕಾನ ಮಾಡಿಕೊಟ್ಟಿದ್ದೆ. ಹಂಗೆ ಇವತ್ತು ಅವ್ರಿಗೆ ಲಂಚ್ ಇಲ್ಲ, ಬರೀ ಸ್ನ್ಯಾಕ್ಸ್ ಮಾತ್ರ. ಇವತ್ತು ಮಧ್ಯಾಹ್ನ ಕ್ಲಾಸ್ ಅವರಿಗೆ ಅಷ್ಟೇ, ಅದಕ್ಕೋಸ್ಕರ ಸ್ನ್ಯಾಕ್ಸ್ ಮಾತ್ರ ಹಾಕ್ಕೊಟ್ಟಿದ್ದೀನಿ. ಇವತ್ತು 12:30ಗೆ ಬಂದುಬಿಡ್ತಾರೆ. ಈ ಒಂದು ಬ್ಯಾಲೆನ್ಸ್ ಇತ್ತು ಕೆಲಸ, ಅದನ್ನು ಮುಗಿಸ್ಕೊಳ್ಳೋಣ ಅಂತ ತಲೆಗೆ ಬಂತು. ಇವತ್ತು ಗುರುವಾರ ಇತ್ತು, ಅದಕ್ಕೆ ಹೋಗೋಣ. ಇವತ್ತು ಗುರುವಾರ ಇದೆಲ್ಲ ಕೆಲಸ ಆಗೇ ಆಗುತ್ತೆ ಅನ್ನೋದೊಂದು ಭಾವನೆ ನಂದು. ಗುರುವಾರ ಯಾವುದೇ ಕೆಲಸ ಇತ್ತು ಅಂದರೆ ಆಗುತ್ತೆ ಅನ್ನೋ ಭಾವನೆ. ನಾನು 3 ತಿಂಗಳಿಂದ ಥೈರಾಯ್ಡ್ ಟೆಸ್ಟ್ಗೆ ಹೋಗಿರಲಿಲ್ಲ ನಾನು. ಸೊ ಅದನ್ನು ಮಾಡ್ಸಕ್ಕೆ ಹೋಗೋಣ ಅಂತೇಳಿ ಇವತ್ತು ಪ್ಲ್ಯಾನ್ ಮಾಡಿಕೊಂಡೆ. ಅದಕ್ಕೆ ಫ್ರೆಶ್ ಅಪ್ ಆಗಿ ಬಂದುಬಿಟ್ಟೆ. ಈಗ ತಿಂಡಿ ತಿಂದ್ಕೊಂಡು ಹೋಗ್ಬೇಕು ಅಲ್ಲಿಗೆ. ಅಂದರೆ ಇದು ಯಾವ ಟ್ಯಾಬ್ಲೆಟು ಅಂತಂದರೆ, ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ. ಸೊ ಥೈರಾಯ್ಡ್ ಟ್ಯಾಬ್ಲೆಟ್ ಇದು. ನಾನು ಆ್ಯಂಟಿ ಥೈರಾಕ್ಸ್ 5 mg ತೊಗೊತಾ ಇದ್ದೀನಿ. 5 mg ತೊಗೋತಾ ಇದ್ದೀನಿ. ಹಾಗೆ ಹೈಪೋ ಥೈರಾಯ್ಡ್ ಇರೋದು, ಇದರಲ್ಲಿ 2 ಥರ ಬರುತ್ತೆ, ಒಂದು ಹೈಪೋ ಮತ್ತು ಇನ್ನೊಂದು ಹೈಪರ್ ಥೈರಾಯ್ಡು. ನನಗೆ ಹೈಪರ್ ಥೈರಾಯ್ಡ್ ಇರೋದು. ಸೊ ನನಗೆ 3 ಮಂತ್ಸ್ಗೆ ಒಂದ್ಸಲ ಟೆಸ್ಟ್ ಮಾಡಿಸ್ಕೊಬೇಕು. ಆದರೆ ನಾನು 3 ಮಂತ್ಸ್ ಅಲ್ಲ, ಈಗ 6 ಮಂತ್ಸ್ ಆಗೋಗ್ಬಿಟ್ಟಿದೆ, ಹೋಗೇ ಇಲ್ಲ. ಅದಕ್ಕೆ ಹೋಗ್ತಾ ಇದ್ದೀನಿ ಇವತ್ತು. ತಿಂಡಿ ತಿಂದ್ಕೊಂಡು ಇವಾಗ ಹೋಗಬೇಕು. ಈ ಟ್ಯಾಬ್ಲೆಟನ್ನು ನಾನು ಬೆಳಗ್ಗೆ ಮತ್ತು ಸಾಯಂಕಾಲ ತೊಗೊಬೇಕು, ಊಟಕ್ಕೆ ಮುಂಚೆ. ಸೊ ತೊಗೊಂಡಿದ್ದೀನಿ. ಇವಾಗ ತಿಂಡಿ ತಿನ್ನೋಕ್ಕೂ ಮುಂಚೆ ಈಗ ತಿಂಡಿ ತಿನ್ನಬೇಕು. ಆ್ಯಕ್ಚುಲಿ ಟೋಕನ್ ಇಲ್ಲದೆ ನಾ ತೋರಿಸೋ ಕ್ಲಿನಿಕಲ್ಲಿ ಅಲೋ ಮಾಡಲ್ಲ. ಆದರೆ ಇವತ್ತು ಗುರುವಾರ ಮತ್ತು ಶುಕ್ರವಾರ, ಸ್ಯಾಟರ್ಡೆ 3 ದಿನವೂ ಪೇಷೆಂಟ್ಗಳು ಕಡಿಮೆ ಇರ್ತಾರೆ. ಎಲ್ಲೋ ಒಂದು ಹೋಪ್ ಇಟ್ಕೊಂಡು ಪ್ಲ್ಯಾನ್ ಮಾಡಿಕೊಂಡೆ. ಹೋದರೆ ಟೆಸ್ಟ್ ಮಾಡಿಸ್ಬೇಕಿತ್ತು. ಟೆಸ್ಟ್ ಮಾಡಿಸ್ಕೊಂಡು ಆದ್ಮೇಲೆ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ಅಲ್ಲೇ ಇತ್ತು ಲ್ಯಾಬು, ಸೊ ಹತ್ರದಲ್ಲೇ ಲ್ಯಾಬ್ ಇತ್ತು. ಅವ್ರ ಪಕ್ಕದಲ್ಲೇ ಕ್ಲಿನಿಕ್ ಇದೆ. ಸೊ ಇದೊಂದು ತಲೆಯಲ್ಲಿ ಇಟ್ಕೊಂಡು ಹೋಗೋ ಕೆಲಸ ಆಗುತ್ತೆ ಅನ್ನೋದಕ್ಕೋಸ್ಕರ ಪ್ಲ್ಯಾನ್ ಮಾಡ್ಕೊಂಬಿಟ್ಟೆ. 3 ತಿಂಗಳಿಂದನೂ ಕೂಡ ನಾನು ತೋರಿಸ್ಕೊಳ್ಳೋಕ್ಕೆ ಹೋಗಿರಲಿಲ್ಲ. ಇದೇ ವಿಷಯಕ್ಕೆ ನಾನು ಹೋಗಿರಲಿಲ್ಲ. ಹೋಗಿ ಕಾಯಬೇಕು, ಅಲ್ಲಿ ಟೋಕನ್ ಇಲ್ಲ ಅಂದರೆ ಅಲೋ ಮಾಡಲ್ಲ ಅಲ್ಲಿ. ಸೊ ಅದಕ್ಕೋಸ್ಕರ ಎಲ್ಲೋ ಆಗುತ್ತೆ ಅನ್ನೋಕ್ಕೋಸ್ಕರ ರೆಡಿ ಆದೆ. ತಿಂಡಿ ತಿಂದು ಬೇಗ ತಿಂದ್ಕೊಂಡೆ. ಟೈಮ್ ಬಂದು ಈಗ 10:30 ಆಗಿಬಿಟ್ಟಿದೆ. ಹಂಗೆ ನಮ್ಮ ಮನೆಯವ್ರಿಗೂ ಕೂಡ ರೊಟ್ಟಿ ಹಾಕ್ಕೊಟ್ಟೆ. ಯಾಕೋ ಅದು ಸರಿಯಾಗಿ ಬರಲಿಲ್ಲ ಇವತ್ತು ರೊಟ್ಟಿ. ಇದು ಹುಬ್ಬಿ ಬರುತ್ತೆ. ಹಾಗೆ ಮಧ್ಯಾಹ್ನ ಮಕ್ಕಳು ಬೇಗನೆ ಬರ್ತಾರೆ ಅಂದ್ಬಿಟ್ಟು ರಾತ್ರಿದು ಸ್ವಲ್ಪ ಸಾಂಬಾರಿತ್ತು, ಅದಕ್ಕೆ ಸ್ವಲ್ಪ ರೈಸು ಕೂಡ ಈಗಲೇ ಇಟ್ಬಿಟ್ಟೆ. ಅವ್ರು ಬಂದು ತಿಂತಾರೆ ಅಂತ ಹೇಳಿ ಇಡ್ತಾಯಿದ್ದೀನಿ. ನಾನು ಹೋಗಿ ಬರೋದು ತುಂಬಾ ಲೇಟ್ ಆಗುತ್ತೆ. ಅಲ್ಲಿ ನಾನು ಟೆಸ್ಟ್ ಮಾಡಿಸ್ಕೊಂಡು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲ ಪೇಷೆಂಟ್ ಮುಗಿಯೋ ತನಕ ನಾನು ವೆಯ್ಟ್ ಮಾಡಬೇಕು. ಇಲ್ಲಾಂದರೆ ಹೋಗಿ ಸಂಜೆ ಕಾಯಬೇಕಾಗುತ್ತೆ. ಮತ್ತೆ 4 ಗಂಟೆಗೆ ಹೋದರೆ ಟೋಕನ್ ಅವಶ್ಯಕತೆ ಇಲ್ಲ. ಸೊ ನೋಡೋಣ ಹೆಂಗಾಗುತ್ತೆ ಅಂತೇಳಿ ರೆಡಿಯಾಗಿ ಹೋಗ್ತಾ ಇದ್ದೀನಿ ಇವಾಗ. ಇದೇ ಟೆಸ್ಟಿಂಗ್ ಪೇಪರ್ ಕೊಟ್ಟಿದ್ದು ನನಗೆ, ಈ ಡೇಟಲ್ಲಿ ಕೊಟ್ಟಿದ್ರು ನೋಡಿ. 1/10/25ಕ್ಕೆ ಮಾಡಿಸ್ಬೇಕು ಅಂತ ಇತ್ತು. ಬಟ್ ನಾನು 3 ತಿಂಗಳು ತಳ್ಳಿಬಿಟ್ಟೆ. ಕೆಲಸ ಅಂದ್ಕೊಂಡು ಅದರೊಳಗಡೆ ಮುಳುಗ್ಬಿಟ್ಟು ನಾನು ಟೆಸ್ಟಿಂಗ್ಗೆ ಹೋಗಿರಲಿಲ್ಲ. ತುಂಬಾ ಏರ್ ಫಾಲ್ ಆಗ್ತಾಯಿತ್ತು, ಕೈ ಜುಮ್ ಹಿಡ್ಕೊತಾಯಿತ್ತು, ಇದೆಲ್ಲ ಪ್ರಾಬ್ಲಮ್ ಆಗ್ತಿತ್ತು. ಆದರೂ ಅದನ್ನು ತಳ್ಕೊಂಡು ಸುಮ್ಮನೆ ಬಂದುಬಿಟ್ಟೆ. ಸೊ ಟೆಸ್ಟಿಂಗ್ ಬಂದೆ. ನಮ್ಮ ಮನೆಯವ್ರು ಕರ್ಕೊಬಂದುಬಿಟ್ಟು ಹೊರಟರು. ಅವರು ಎಲ್ಲ ಸಿಟಿಲಿ ಕೆಲಸ ಇದೆ ಅಂತ. ನಾನು ಕೂಡ ಹೋಗಿದ್ದ ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ಟೆಸ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಕ್ವೆಸ್ಟ್ ಮಾಡಿಕೊಂಡೆ. ಅವ್ರು ಹೇಳಿದ್ರು, ಇಲ್ಲ ತುಂಬ ಪೇಷೆಂಟ್ಸ್ ಇದ್ದಾರೆ, ಆಗಲ್ಲಮ್ಮ ಅಂತ ಹೇಳಿದ್ರು. ಸರಿ ಇನ್ನೇನು ಮಾಡೋದು, ಇಲ್ಲಿ ಕೂತ್ಕೊಂಡ್ರೆ ವೇಸ್ಟ್ ಆಗುತ್ತೆ ಅಂತೇಳಿ ಹಾಗೆ ಒಂದು ಎಳ್ನೀರು ತೊಗೊಂಡು ಮನೆಗೆ ನಡ್ಕೊಬಂದೆ. ವಾಕಬಲ್ ಡಿಸ್ಟೆನ್ಸು, ಒಂದು ಅರ್ಧ ಗಂಟೆ ಆಗುತ್ತೆ ಹೋಗಿ ಬರೋದು. ಬಂದುಬಿಟ್ಟು ನಮ್ಮ ಮನೆಯವ್ರಿಗೆ ಎಳ್ನೀರು ಕೊಟ್ಟೆ. ಹಾಗೆ ಮಕ್ಕಳು ಕೂಡ ಬಂದಿದ್ರು, ಅವ್ರು ಊಟ ಮಾಡಿದ್ರು ಬರೋ ಅಷ್ಟರಲ್ಲಿ. ಆಮೇಲೆ ಅವ್ರಿಗೆ ಸ್ವಲ್ಪ ಸ್ವೀಟ್ ಪೊಟೆಟೊ ಬೇಯಿಸ್ಕೊಟ್ಬಿಟ್ಟು ಹಂಗೆ ಎಳ್ನೀರು ತೊಗೊಬಂದಿದ್ನಲ್ಲ, ಅದರಲ್ಲಿ ಕಾಯಿ ಇತ್ತು. ಅದರಲ್ಲಿ ಗಂಜಿ ಅಂತೇಳಿ ಕೊಟ್ಟೆ, ಆದರೆ ತುಂಬ ಕಾಯಿ ಇತ್ತು. ಅದನ್ನೇ ಸ್ವಲ್ಪ ಗೆಣಸು ಜೊತೆ ಕಾಯಲ್ಲಿ ಮಾಡ್ಕೊಡ್ತೀನಿ ಅಂದೆ. ಇಲ್ಲ ನನ್ನ ಮಗಳು ನಾನು ಹಂಗೆ ತಿಂತೀನಿ ಕೊಡಿ ಅಂತೇಳಿ ಈಸ್ಕೊಂಡ್ಳು. ಸೊ ಟೈಮ್ ಆಯ್ತು ಇವಾಗ 3-4 o'clock ಆಯಿತು. 4 o'clock ಹೋಗಿ ವೆಯ್ಟ್ ಮಾಡಬೇಕು, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಮತ್ತೆ ಡಾಕ್ಟರ್ ಚೆಕಪ್ ಮಾಡ್ಸಕ್ಕೆ ರಿಪೋರ್ಟು ಕೂಡ ಈಸ್ಕೊಂಡಿರಲಿಲ್ಲ, ಅಲ್ಲೇ ಕೊಟ್ಬಿಡಿ ಅಂತ ಹೇಳಿ ಬಂದಿದ್ದೆ. ಸೊ ನನ್ನ ಮಗಳಿಗೆ ಹೇಳ್ತಾ ಇದ್ದೀನಿ, ನಾನು ಬರೋ ತನಕ ಒಂದು ಹೋಮ್ವರ್ಕ್ ಮಾಡಿಸ್ಬಿಟ್ಟು ನೀನು ಹೋಮ್ವರ್ಕ್ ಮಾಡ್ಕೊ ಅಂತ. ಇಲ್ಲ ನಾನು ಬರ್ತೀನಿ ಅಂತ ಹೇಳಿದ್ಲು. ಸರಿ ಬಾ ವೆಯ್ಟ್ ಮಾಡುವಂತೆ, ನಿನಗೂ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ಅವಳನ್ನು ಕೂಡ ಜೊತೆಗೆ ಕರ್ಕೊಂಡು ಹೊರಟ್ವಿ. ಇವಾಗ ಟೋಕನ್ ತೊಗೋತೀನಿ ಅಂತಂದರೆ ಬೆಳಿಗ್ಗೆ 6 ಗಂಟೆಗೆ ಹೋಗಬೇಕು.
6 ಗಂಟೆಗೆ ಹೋದ್ರು ನಾನು ಕೂಡ ಬರ್ತೀನಿ ಅವರು ಅಂತಿದ್ದಾಳೆ. ಬೇಗನೆ ಕೊಡಲ್ಲ, 9:30 ನಾನು ಆದ್ಮೇಲೆ ಕ್ಲಿನಿಕ್ ಹೋಗಿದ್ದು ಕೊಡೋದು. ಬರ್ತೀನಿ ಡಾಕ್ಟರ್ ಸೊ ಈ ಹತ್ರ. ನೀನು ಸ್ಕೂಲಿಗೆ ಹೋಮ್ವರ್ಕ್ ತೊಂದರೆ ಮಾಡೋ ಆಗುತ್ತೆ ಆಮೇಲೆ ಅವ್ರನ್ನ ಕರ್ಕೊಂಡು ಸ್ವಲ್ಪ ಹೋಗೋಕ್ಕೆ, ಹೊತ್ತು ಟಿ ವಿ ಅದಕ್ಕೋಸ್ಕರ ನಮ್ಮ ನೋಡಿಬಿಟ್ಟು ಮನೆಯವ್ರನ್ನ ಓಕೆನಾ? ಕಳಿಸ್ಲಿಲ್ಲ ಇವತ್ತು. ಹಾಂ ಪಪ್ಪ ಇರುತ್ತೆ ಹೋಗಿ ಇಲ್ಲೇ. ತೋರ್ಸೋಣ ಅಂತ ಓಕೆನಮ್ಮ? ಹೇಳ್ಬಿಟ್ಟು ಹೋದೆ. ಹಂಗೆ ಓಕೆನಾ? ಮಗನಿಗೆ ಥಮ್ಸ್ ಅಪ್ ಹೇಳ್ಬಿಟ್ಟು ಮಾಡು. ಹೋಗ್ತಾ ಇದ್ದೀನಿ, ಹೋಮ್ವರ್ಕ್ ಓಕೆ ಮಾಡು, ಸ್ವಲ್ಪ ಹೊತ್ತು ಟಿವಿ ವಾಚ್ ಮಾಡಿ ಆದ್ಮೇಲೆ ಅಂತ ಹೇಳಿ. ನಾನು ರೆಡಿ ಸಿಸ್ಟಮ್ ಮುಂದೆ ಕುತ್ಕೊಂಡು ನೋಡ್ತಾ ಇದ್ದಾನೆ. ಸರಿ ಅಂತ ಇಬ್ರು ಕೂಡ ಹಿಂದೆ ಹೊರಟ್ವಿ. ಆದರೆ ಕುತ್ಕೋ, ನಮ್ಮ ಹಿಂದೆ ಮನೆಯವರು ಬೇಡ, ನೀನು ಹಿಂದೆ ಓದೋದಿದೆ, ಕುತ್ಕೊಂಡು ಓದ್ತಾ ನೋಡಬೇಕು ಇರು ಆಯಿತಾ? ಅಂದ್ಬಿಟ್ಟು, ಇಲ್ಲ ನಾನು ಹೋಗ್ತೀನಿ ಅಂತ ಹಠ ಮಾಡ್ತಿದ್ದಾಳೆ. ಬರ್ ಸರಿ ಬಾ ಅಂತೇಳಿ ಇಬ್ರು ಕೂಡ ಹೊರಟ್ವಿ, ನಡ್ಕೊಂಡೇ ಹೋದ್ವಿ ಅಲ್ಲಿ. ಇದೇ ನಾನು ತೋರಿಸ್ತಾ ಇರೋ ಅಪೂರ್ವ ಕ್ಲಿನಿಕ್. 12 ಇಯರ್ಸಿಂದ ತೋರಿಸ್ತಾ ಇದ್ದೀನಿ. ನನ್ನ ಮಗಳು ಹುಟ್ಟಾಗಿಂದ ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ. ಇಲ್ಲಂತೂ ಕಾಯ್ಕೊಂಡು ಕೂತ್ಕೊಳ್ಳೇಬೇಕು ಡಾಕ್ಟ್ರು ಬರೋ ತನಕ. ತುಂಬ ಒಳ್ಳೆ ಡಾಕ್ಟ್ರು ಮಾತ್ರ. ಹಂಗೆ ರಿಪೋರ್ಟ್ ಇಸ್ಕೊಂಡು ನೋಡಿದೆ, ನಾರ್ಮಲ್ ಅಂತ ಬಂತು. ಡಾಕ್ಟ್ರು ಕೂಡ ನಾರ್ಮಲ್ ಇದೆ ಅಂತ ಹೇಳಿದ್ರು. ಹಂಗೆ ಮುಗಿಸ್ಕೊಂಡು ಟ್ಯಾಬ್ಲೆಟ್ ತೊಗೊಂಡು ಮನೆಗೆ ಬಂದ್ವಿ. ಏನೇ ಹೇಳಿ, ಈಗ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿಬಿಡ್ಬೋದು, ಆದರೆ ಕಾಯೋದು ಅಂದರೆ ತುಂಬಾ ಬೇಜಾರು. ಬೆಳಿಗ್ಗೆ ಒಂದು 2-3 ಅವರ್ಸ್ ಆಯಿತು. 4 ಓ ಕ್ಲಾಕ್ಗೆ ಬಂದಿದ್ದು ನಾವು ಇಲ್ಲಿಗೆ. 4, 5, 6, 7 3 ಓ ಕ್ಲಾಕ್ ಆಗೇ ಹೋಯ್ತು. ಇನ್ನು 7:30, 8 ಓ ಕ್ಲಾಕ್ ಹತ್ರನೇ ಆಗೋಯ್ತು ಮನೆಗೆ ಬರೋಷ್ಟರಲ್ಲಿ. ಬರ್ತಾ ಮಗಳಿಗೊಂದು ಎಳ್ನೀರು ಕುಡಿಸ್ಕೊಂಡು ಬಂದ್ಬಿಟ್ಟು ಇನ್ನು ಚಕ್ ಅಂತ ಏನಾದ್ರು ಮಾಡೋಣ ಅಂತೇಳಿ ಸ್ವಲ್ಪ ಹಿತ್ಲವರೆಕಾಯಿ ಇತ್ತು, ಅದರಲ್ಲೇ ಸ್ವಲ್ಪ ಸಾಂಬಾರು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಅನ್ನಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ಕ್ವಿಕ್ಕಾಗಿ ಆಗೋದು ಅಂದರೆ ಈ ಬೇಳೆ ಸಾರು ಮತ್ತು ಅನ್ನ ಅಲ್ಲ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಇದು ಸೀಸನ್ ಇವಾಗ. ಈ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಬೇಳೆ ಮತ್ತು ಟೊಮೆಟೊ ಅದ್ರ ಜೊತೆಗೆ ಹಿತ್ಲವರೆಕಾಯಿನೂ ಹಾಕಿ ಕೂಗಿಸ್ಕೊತಾ ಇದ್ದೀನಿ. ಇದನ್ನು ಸಪ್ರೇಟಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಟೈಮ್ ಇಲ್ಲ ಅಂತೇಳಿ ನಾನು ಜೊತೆಗೆ ಹಾಕಿ ಕೂಗಿಸ್ತಾ ಇದ್ದೀನಿ. ಹಂಗೆ ಟೊಮೆಟೊ ಎತ್ಕೊಂಡ್ಬಿಡಿ. ಟೊಮೆಟೊ ಎತ್ಕೊಂಡು ಇದಕ್ಕೆ ಸಾಂಬಾರು ಪೌಡರ್ ಹಾಕಿ ಕುದಿಯೋಕ್ಕೆ ಇಟ್ಬಿಡಿ. ನಾನೆಲ್ಲಿ ಜಾಸ್ತಿ ಖಾರ ಇದೆ ಅದಕ್ಕೆ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇದು ಕುದಿಯೋಕ್ಕೆ ಇಟ್ಬಿಟ್ಟು ಇದಕ್ಕೆ ಸ್ವಲ್ಪ ಹುಣಸೆ ರಸ ಹಾಕಿ ಕುದೀತಾ ಇದ್ದಾಗ ಹುಣಸೆ ರಸ ಹಾಕ್ಬಿಡಿ. ಅದು ಕುದೀತಾ ಇರಲಿ. ಹಾಗೆ ಅದಕ್ಕೆ ಒಂದು ಒಗ್ಗರಣೆ ಕೊಡಿ. ಸ್ವಲ್ಪ ಬಾಣಲಿಗೆ ಎಣ್ಣೆ, ಸಾಸಿವೆ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಕೊಡಬೇಕು ಇದಕ್ಕೆ. ಹಾಗೆ ಇದಕ್ಕೆ ಒಣಮೆಣ್ಸಿನ ಕರಿಬೇವು ಸೊಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ಹಿಂಗು ಇದ್ದರೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಈ ಒಗ್ಗರಣೆ ಅಂತೂ ತುಂಬಾ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಈ ಒಗ್ಗರಣೆ ಅಂತೂ ಬೆಳ್ಳುಳ್ಳಿ ಹಾಕಿ ಮಾಡುತ್ತೀವಲ್ಲ ಅದಕ್ಕೆ. ಇದೆಲ್ಲ ಒಗ್ಗರಣೆ ಆದಮೇಲೆ ಕುದೀತಿರುತ್ತಲ್ಲ ಆ ಸಾಂಬಾರನ್ನ ತೆಗೆದು ಈ ಒಗ್ಗರಣೆಗೆ ಹಾಕ್ಬಿಟ್ಟು ಆಮೇಲೆ ಅದೇ ತೆಗೆದು ಕುದೀತಿರೋ ಸಾಂಬಾರಿಗೆ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಈ ಸಾಂಬಾರು ಬೇಗನೆ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನಾನು ತುಂಬಾ ತೆಳ್ಳಗೆ ಮಾಡ್ಕೊಂಡಿದ್ದೆ. ಅದರಲ್ಲೂ ಸಪ್ರೇಟಾಗಿ ಮಾಡಿದ್ರೆ ಬೇಳೆ ಬೇಯಿಸ್ಕೊಂಡು ಸಖತ್ತಾಗಿರುತ್ತೆ. ಹಂಗೆ ಟೊಮೆಟೊ ಎತ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಪೇಸ್ಟ್ ಮಾಡಿ ಹಾಕ್ಬಿಡಿ, ಚೆನ್ನಾಗಿರುತ್ತೆ. ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು. ಮೇಲೆ ಕುದೀತಾ ಇದ್ದಾಗ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಡಿ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿತ್ತು. ನಾನು 3 ತಿಂಗಳಿಗೆ ಒಂದ್ಸಲ ತೋರಿಸ್ಬೇಕು, ಬಟ್ ಕೆಲಸ ಅಂತ ಹೇಳಿಕೊಂಡು ನಾನು ತೋರ್ಸೋಕ್ಕೆ ಆಗಿರಲಿಲ್ಲ. 3 ತಿಂಗಳು ಆಗಿ ಟೋಟಲ್ 6 ತಿಂಗಳಾಗೇ ಹೋಯಿತು ತೋರಿಸಿ. ನಾನು ಚೆಕಪ್ ಮಾಡಿಸ್ಲೇಬೇಕು, ಯಾಕಂದರೆ ಹೈಪರ್ ಥೈರಾಯ್ಡ್ ಇರೋದ್ರಿಂದ ನನಗೆ ನಾನು 3 ತಿಂಗಳಿಗೊಂದ್ಸಲ ಚೆಕ್ ಮಾಡಿಸ್ಲೇಬೇಕು. ಹಾಗೆ ಅಂತಲೇ ಡಾಕ್ಟ್ರ್ ಹೇಳಿರೋದು. ಸೊ ಚೆಕ್ ಮಾಡಿಸ್ಕೊಂಡು ಬಂದನಲ್ಲ, ಡಾಕ್ಟ್ರ್ ಏನು ಹೇಳಿದ್ರು ಅಂದರೆ ನಾರ್ಮಲ್ ಇದೆ, ಆದರೆ 2 ಟ್ಯಾಬ್ಲೆಟ್ ಬದಲಿಗೆ 1 ಟ್ಯಾಬ್ಲೆಟ್ ತಗೋ. ಹಂಗೆ ನಿಮಗೆ ಡ್ಯಾಂಡ್ರಫ್ಗೆ ಹೇರ್ ಫಾಲ್ ಆಗ್ತಾ ಇರೋದು ಅಂತೇಳಿ ಡ್ಯಾಂಡ್ರಫ್ಗೆ ಬರ್ಕೊಟ್ಟಿದ್ದಾರೆ. ನಾನು ತುಂಬಾ ಭಯ ಪಟ್ಬಿಟ್ಟಿದ್ದೆ, ಬೇರೆ ಏನೋ ಆಗ್ಬಿಟ್ಟಿದೆ ಅನಿಸುತ್ತೆ ನನಗೆ ಅಂತ. ಅಷ್ಟು ಹೇರ್ ಫಾಲ್ ಆಗ್ತಾಯಿತ್ತು. ನನ್ನ ಹೇರು ಲಾಂಗ್ ಇದೆ, ಶೈನಿಂಗ್ ಆಗಿದೆ, ಬಟ್ ಹೇರ್ ಫಾಲ್ ತುಂಬಾ ಆಗ್ತಾಯಿತ್ತು. ಅದೇ ತುಂಬ ಡ್ಯಾಂಡ್ರಫ್ ಕೂಡ ಇದೆ. ಡಾಕ್ಟ್ರ್ ಹೇಳಿದ್ಮೇಲೆ ಭಯ ಹೋಗಿದ್ದೆ ನನಗೆ. ಸೊ ಇದಾಗಿತ್ತು ಇವತ್ತಿನ ಲಾಗ್. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನನಗೆ ಲಾಸ್ಟ್ ಲಾಗಲ್ಲಿ ಹೇಳಿದ್ದೆ ಅಮ್ಮನ ಬ್ಲೌಸ್ನ ಸ್ಟಿಚ್ ಮಾಡಿ ತೋರಿಸ್ತೀನಿ ಅಂತ. ಸೊ 5 ಬ್ಲೌಸಲ್ಲಿ 3 ಬ್ಲೌಸ್ ಸ್ಟಿಚ್ ಮಾಡಿ ಆಗಿದೆ. ಇವತ್ತು ಹೋಗಲಿಲ್ಲ ಅಂದರೆ ಖಂಡಿತ ಸ್ಟಿಚ್ ಮಾಡಿ ಮುಗಿಸ್ತಾ ಇದ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.